ಅನ್ಎಂಪ್ಲಾಯ್ಮೆಂಟ್, ಕ್ರೈಮ್, ಸಿವಿಕ್ ಸೆನ್ಸ್ ಕೊರತೆ. ಇದೆಲ್ಲದಕ್ಕೂ ಮೂಲ ಕಾರಣ ಏನು? ಎಜುಕೇಶನ್ ಸಿಸ್ಟಮ್. ಎಸ್, ರೂಟ್ ಕಾಸ್ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎರಡಿಲ್ಲ. ಒಂದು ಎಜುಕೇಶನ್ ಇಲ್ಲ, ಇನ್ನೊಂದು ಸಿಸ್ಟಮ್ ಇಲ್ಲ. 90% ಜನ ನೆಗೆಟಿವ್ ಕಾಂಟೆಂಟ್ ಗೆ ಮಿಲಿಯನ್ಸ್ ವ್ಯೂಸ್ ಸಿಗುತ್ತೆ ಅಂತ ಬರೀ ಪ್ರಾಬ್ಲಮ್ ನ ಎಕ್ಸಾಜರೇಟ್ ಮಾಡೋದು, ಬ್ಲೇಮ್ ಗೇಮ್, ಎಸ್ಕೇಪಿಸಂ ಮಾಡೋದು. ಆದ್ರೆ ಸೊಲ್ಯೂಷನ್ ಹಾಗೂ ಕಾಂಟ್ರಿಬ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡಲ್ಲ. ಆದ್ರೆ ಈ ವಿಡಿಯೋದಲ್ಲಿ ನಾವು ಸೊಲ್ಯೂಷನ್ ಹಾಗೂ ಕಾಂಟ್ರಿಬ್ಯೂಷನ್ ಎರಡರ ಬಗ್ಗೆ ಮಾತಾಡೋಣ. ಯಾವ ಎಜುಕೇಶನ್ ತಂದ್ರೆ ಈ ಎಲ್ಲಾ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಫಸ್ಟ್ ನಿಮ್ಮ ಐಡಿಯಾಸ್ ನ ಕಾಮೆಂಟ್ ಮಾಡಿ. ಈಗಲೇ ಮಾಡಿ, ಲಾಸ್ಟ್ ಅಲ್ಲ. ಜಪಾನ್ ತರ ಸಿವಿಕ್ ಸೆನ್ಸ್ ಟೆಕ್ನಾಲಜಿ ತರಬೇಕು ಅಂದ್ರೆ ಫಸ್ಟ್ ನಾವು ಜಪಾನ್ ಅವ್ರ ತರ ಮೈಂಡ್ ಸೆಟ್ ತರಬೇಕು. ಮೈಂಡ್ ಸೆಟ್ ಅನ್ನೋದು ಲಾಸ್ಟ್ ಮಿನಿಟ್ ಅಲ್ಲಿ ಆಡ್ ಮಾಡುವಂತದಲ್ಲ. ಸೊ ಒಂದೇ ಒಂದ್ ದಾರಿ ಉಳಿದಿರೋದು ಚೈಲ್ಡ್ಹುಡ್ ಅಲ್ಲೇ ಜಪಾನ್ ಸ್ಟೈಲ್ ಎಜುಕೇಶನ್ ಕೊಡುವಂತದ್ದು. ಜಪಾನ್ ನಲ್ಲಿ ವೆಸ್ಟರ್ನ್ ಎಜುಕೇಶನ್ ತರ ಮಾರ್ಕ್ಸ್ ಕಾರ್ಡ್ ಕಂಪ್ಯಾರಿಸನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಅಲ್ಲಿ ನೋ ಮಾರ್ಕ್ಸ್ ಕಾರ್ಡ್, ನೋ ಪ್ರೆಷರ್. ಮೊದಲ 3 ವರ್ಷ ಸ್ಟೂಡೆಂಟ್ಸ್ ಗೆ ಕಂಪ್ಯಾರಿಸನ್ ಗಿಂತ ಕ್ಯಾರೆಕ್ಟರ್ ಬಿಲ್ಡ್ ಮಾಡಕ್ಕೆ ಫೋಕಸ್ ಮಾಡ್ತಾರೆ. ಮ್ಯಾನರ್ಸ್, ಸಿವಿಕ್ ಸೆನ್ಸ್, ಮೆಂಟಲ್ ಸ್ಟೆಬಿಲಿಟಿ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಜಪಾನ್ ನಲ್ಲಿ ಕೈಜನ್ ಮೆಥಡ್ ಅಂತ ಫಾಲೋ ಮಾಡ್ತಾರೆ. ಅಂದ್ರೆ 1% ಇಂಪ್ರೂವ್ಮೆಂಟ್. ಸಡನ್ ಆಗಿ ಒಂದೇ ಸಲಕ್ಕೆ 1000 ಕಿಲೋಮೀಟರ್ ಓಡಕ್ಕಾಗಲ್ಲ. ಫಸ್ಟ್ ನಾವು ಒಂದು ಸ್ಮಾಲ್ ಸ್ಟೆಪ್ಸ್ ನ ಇಡ್ತಾ ಹೋಗ್ಬೇಕು. ಅದಕ್ಕೇನೆ ಡೈಲಿ 1% ಇಂಪ್ರೂವ್ ಆದ್ರೆ 365 ಡೇಸ್ ಗೆ ಎಷ್ಟಾಯ್ತು? ಸೊ ಇದೇ ಕಾನ್ಸೆಪ್ಟ್ ಅನ್ನ ಕೈಜನ್ ಮೆಥಡ್ ಅಂತ ಫಾಲೋ ಮಾಡೋದು. ಕ್ಲೆನ್ಲಿನೆಸ್, ಸೋಷಿಯಲ್ ಸ್ಕಿಲ್ಸ್, ಎಲ್ಲಾ ಜಾಬ್ಸ್ ನ ರೆಸ್ಪೆಕ್ಟ್ ಮಾಡೋದು, ಬೇರೆಯವ್ರು ಸರಿ ಇಲ್ಲ ಅಂತ ಬ್ಲೇಮ್ ಮಾಡ್ದೇನೆ ಸೆಲ್ಫ್ ಇಂಪ್ರೂವ್ಮೆಂಟ್ ಗೆ ಏನ್ ಮಾಡಬಹುದು ಅನ್ನೋ ಇಂಪ್ರೂವ್ಮೆಂಟ್ ಮೈಂಡ್ ಸೆಟ್ ನ ಹೇಳ್ಕೊಡುವಂತದ್ದೇ ಈ ಕೈಜನ್ ಮೆಥಡ್. ಅಲ್ಲಿ ಡಿಫರೆಂಟ್ ಗ್ರೇಡಿಂಗ್ ಸಿಸ್ಟಮ್ ಇದೆ. ಪಾಸ್, ಫೇಲ್, ನೀನ್ ಪೆದ್ದ ಅಂತ ಹೇಳಿ ನೆಗೆಟಿವ್ ಟೈಟಲ್ ಕೊಡಲ್ಲ. ಓನ್ಲಿ ಫೀಡ್ಬ್ಯಾಕ್ ಕೊಡ್ತಾರೆ. ಆ ಫೀಡ್ಬ್ಯಾಕ್ ಹೆಂಗಿರುತ್ತೆ ಅಂದ್ರೆ, ನೀ ಇದ್ರಲ್ಲಿ ಚೆನ್ನಾಗಿ ಮಾಡಿದ್ಯಾ ಅಥವಾ ನೀ ಇದ್ರಲ್ಲಿ ಇನ್ನೂ ಚೆನ್ನಾಗಿ ಮಾಡಬಹುದು, ಈ ರೀತಿ ಪಾಸಿಟಿವ್ ಅಪ್ರೋಚ್ ಇರುತ್ತೆ. ಅಲ್ಲಿನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಈ ರೀತಿ ಬರೀತಾರೆ ನೋಡಿ, ಈ ರೀತಿ ವರ್ಡ್ಸ್ ಇರುತ್ತೆ, ಒಂದು ನೆಗೆಟಿವ್ ವರ್ಡ್ಸ್ ಇರಲ್ಲ. ಈ ರೀತಿ ಪಾಸಿಟಿವ್ ಅಪ್ರೋಚ್ ಇಟ್ಕೊಂಡ್ರೆ ಸ್ಟೂಡೆಂಟ್ಸ್ ಯಾಕೆ ಸೂಸೈಡ್ ಮಾಡ್ಕೋತಾರೆ? ಜಪಾನ್ ನ ಕೊಕೊರೋ ಫಿಲಾಸಫಿ, ಮೊದಲು ಸಭ್ಯ ಮನುಷ್ಯನಾಗಬೇಕು, ನಂತರ ಸಿಲೆಬಸ್ ಅಂತ ಅವ್ರು ಬಿಲೀವ್ ಮಾಡ್ತಾರೆ. ಈ ವೆಸ್ಟರ್ನ್ ಎಜುಕೇಶನ್ ಅಲ್ಲಿ ಬುದ್ಧಿವಂತ ಮಾರ್ಕ್ಸ್ ತಗೊಂಡ್ರೆ ಮುಗೀತು. ಆದ್ರೆ ಜಪಾನ್ ನಲ್ಲಿ ಸ್ಟೂಡೆಂಟ್ ಫಸ್ಟ್ ಗುಣವಂತ ಆಗ್ಬೇಕು, ಆಮೇಲೆ ಬುದ್ಧಿವಂತ. ನೇಷನ್ ಫಸ್ಟ್ ಅನ್ನೋ ಮೋಟೋ ಇದೆ. ಜಪಾನ್ ನ ಪ್ರತಿ ಪ್ರಜೆಗೆ ಇಡೀ ದೇಶನ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಸೊ ಇನ್ನು ನಾನ್ ಕೆಟ್ಟ ಕೆಲಸ ಮಾಡಿದ್ರೆ ಇಡೀ ಜಪಾನ್ಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಮೈಂಡ್ ಸೆಟ್ ನ ಚಿಕ್ಕ ವಯಸ್ಸಲ್ಲೇ ಕೊಟ್ಟಿರ್ತಾರೆ. ಸೊ ಕ್ರೈಮ್ ಮಾಡೋ ಚಾನ್ಸೇ ಇಲ್ಲ. ಜಪಾನ್ ತರ ಫಸ್ಟ್ ಕೆಲವು ವರ್ಷ ಬೆಸ್ಟ್ ಎಜುಕೇಶನ್ ಕೊಟ್ರೆ ಗುಡ್ ಸಿಟಿಸನ್ಸ್ ಹಾಗೂ ಸೇಫ್ ಸೊಸೈಟಿ ಆಗೋದು ಡೆಫಿನೆಟ್. 75 ವರ್ಷದಿಂದ ಎಜುಕೇಶನ್ ಸಿಸ್ಟಮ್ ಗೆ ಗೆದ್ದಿಡಿದಿದೆ. ಇವಾಗ ಟ್ರೈ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಇನ್ನೂ ಲೇಟ್ ಆದ್ರೆ ಇನ್ನೂ ಜೋರ್ದಾಗತ್ತೆ. ಗಿಡ ನೆಡಕ್ಕೆ ಯಾವತ್ತು ಬೆಸ್ಟ್ ಡೇ ಅಂದ್ರೆ 10 ವರ್ಷ ಹಿಂದೆ ಅಥವಾ ಇವತ್ತು, ಎರಡೇ ಆಪ್ಷನ್. ಸೊ ಟುಡೇ ಇಸ್ ದ ಬೆಸ್ಟ್ ಡೇ. ಈ ವರ್ಷದಿಂದನಾದ್ರೂ ನಾವು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒಂದು ರೆವಲ್ಯೂಷನ್ ಹಾಗೂ ಎವಲ್ಯೂಷನ್ ಎರಡೂ ಸ್ಟಾರ್ಟ್ ಮಾಡಬೇಕು. ಇದು ಸಾಧ್ಯನಾ ಅಂತ ಡೌಟ್ ಇದ್ರೆ ಇತಿಹಾಸ ನೋಡಿ. ಸೂರ್ಯ ಮುಳುಗದ ಸಾಮ್ರಾಜ್ಯ ಅನ್ನೋ ಭ್ರಮೆಯಲ್ಲಿ ದಬ್ಬಾಳಿಕೆ ಮಾಡುತ್ತಿದ್ದ ದುರಹಂಕಾರಿ ಆಕ್ರಮಣಕಾರರಿಗೆ ಭಾರತದ ಸಾವಿರಾರು ದೇಶಭಕ್ತರು ರಕ್ತ ಹರಿಸಿ ಕಾಲಾಪಾನಿ ಜೈಲ್ನ ನರಕ ಅನುಭವಿಸಿ ಸ್ವಾತಂತ್ರ್ಯನ ಪಡೆದುಕೊಟ್ರು. ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲ, ಸೊ ಪ್ರಯತ್ನ ಪಡಲೇಬೇಕು. ಸಿಸ್ಟಮ್ ಅಲ್ಲಿರೋ ಪ್ರಾಬ್ಲಮ್ಸ್ ಗೆ ಬ್ಲೇಮ್ ಗೇಮ್ ಮಾಡದೇನೆ ನಾನು ನನ್ನ ಹತ್ತಿರದ ಸ್ಕೂಲ್ಗಳಿಗೆ ಹೋಗಿ ಇಷ್ಟೆಲ್ಲಾ ಸಬ್ಜೆಕ್ಟ್ಸ್ ಗಳ ಮೇಲೆ ಲೈಫ್ ಸ್ಕಿಲ್ ಕೋಚಿಂಗ್ ವರ್ಕ್ಶಾಪ್ ತಗೋಬೇಕು ಅನ್ಕೊಂಡಿದ್ದೀನಿ. ಒಳ್ಳೆಯ ಎಜುಕೇಶನ್ ನ ಮೂಲಕ ಸಭ್ಯ ನಾಗರಿಕರನ್ನ, ಸೇಫ್ ಸಮಾಜವನ್ನ ತಯಾರು ಮಾಡೋದು ನನ್ನ ಕನಸು. ಫ್ರೀಡಮ್ ಫೈಟರ್ಸ್ ಅಷ್ಟು ಮಾಡಕ್ಕಾಗದೇ ಇದ್ರು ನಿಸ್ವಾರ್ಥ ಪ್ರಜೆಯಾಗಿ ಅಟ್ಲೀಸ್ಟ್ ವೀಕೆಂಡ್ ಅಲ್ಲಿ ನಾವೇನ್ ಮಾಡ್ಬೋದು ಅಂತ ನಿಮ್ಗೇನಾದ್ರು ಅನ್ಸಿದ್ರೆ, ನೀವೇನ್ ಕೊಡುಗೆ ಕೊಡ್ಬೇಕು ಅಂತ ನಿಮ್ಗೂ ಪ್ರಶ್ನೆ ಮೂಡಿದ್ರೆ, ನಿಮ್ಮ ಪ್ರಶ್ನೆಗೆ ಡೀಟೇಲ್ಡ್ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದಕ್ಕೆ ನಾವು ಸಹ ಜಪಾನ್ ಗುರುಕುಲ ಸಿಸ್ಟಮ್ ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವೇನು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅನ್ನೋದನ್ನ ಈ 3 ಆಸ್ಪೆಕ್ಟ್ಸ್ ಅಲ್ಲಿ ನೋಡೋಣ. ಮೊದಲನೇದು PM ಹೆಲ್ತ್, ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್. ಎರಡನೇದು ರಿಯಲ್ ಸ್ಕಿಲ್ಸ್, ರಿಯಲ್ ಎಂಪ್ಲಾಯಬಲ್ ಸ್ಕಿಲ್ಸ್ ನ ಹೇಳ್ಕೊಡುವಂತದ್ದು. ಮೂರನೇದು ನೇಷನ್ ಫಸ್ಟ್ ಅನ್ನೋ ಮೋಟೋ. ಕೇವಲ ಈ 3 ಆಸ್ಪೆಕ್ಟ್ಸ್ ಇಂದ ದೇಶ ಬದಲಾಗತ್ತಾ ಅಂತ ಡೌಟ್ ಇದ್ರೆ ನೀವು ಜಪಾನ್ಗೆ ಹೋಗಿ ನೋಡ್ಬೇಕು. ನನ್ನ ರಿಸರ್ಚ್ ಪ್ರಕಾರ ಸ್ಟೂಡೆಂಟ್ಸ್ ಗೆ ಮ್ಯಾಂಡೇಟರಿ ಆಗಿ ಒಂದಷ್ಟು ಸಬ್ಜೆಕ್ಟ್ಸ್ ಗಳನ್ನ ಹೇಳ್ಕೊಡ್ಬೇಕು ಹೇಳ್ತೀನಿ. ಇನ್ ಕೆಲವುದು ಲಿಸ್ಟ್ ಔಟ್ ಮಾಡಿರೋದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಭಾರತ ಮಾತೆ ಮತ್ತೆ ವಾಪಸ್ ವಿಶ್ವಗುರು ಆಗಕ್ಕೆ ನಿಮ್ಮ ದೇಶಕ್ಕೆ ಅಥವಾ ನಿಮ್ಮ ಊರಿಗೆ ನೀವೇನ್ ಕೊಡುಗೆ ಕೊಡಕ್ಕೆ ರೆಡಿ ಇದ್ದೀರಾ ಅಂತ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಮೊದಲನೇದು PM ಹೆಲ್ತ್, ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಅಲ್ಲಿ ಬರುವಂತದ್ದು. ಫಸ್ಟ್ ಫಿಸಿಕಲ್ ಹೆಲ್ತ್ ಅಲ್ಲಿ ಡೈಲಿ ಫಿಸಿಕಲ್ ವರ್ಕ್ಔಟ್ ಹಾಗೂ ಸೆಲ್ಫ್ ಡಿಫೆನ್ಸ್ ಎರಡನ್ನೂ ಹೇಳ್ಕೊಡೋದು. ಮೆಂಟಲ್ ಹೆಲ್ತ್ ಅಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್, ಸ್ಟ್ರೆಸ್, ರಿಜೆಕ್ಷನ್ ಹೆಂಗ್ ಹ್ಯಾಂಡಲ್ ಮಾಡೋದು, ಕಾನ್ಫಿಡೆನ್ಸ್ ಹಾಗೂ ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಕ್ಲಾಸಸ್ ಇರುತ್ತೆ. ಒಂದೇ ವಿಷಯಕ್ಕೆ ಡಿಫ್ರೆಂಟ್ ಆಂಗಲ್ಸ್ ಇರುತ್ತೆ, ಡಿಫ್ರೆಂಟ್ ಪರ್ಸೆಪ್ಷನ್ಸ್ ಇರುತ್ತೆ. ಸೊ ನಾನು ಕಲ್ತಿರೋದು ಮಾತ್ರ ಅಲ್ಲ, ಇನ್ನು ಕಲಿಬೇಕಾದ ಬಹಳ ಇದೆ ಅನ್ನೋ ಬ್ರಾಡ್ ಓಪನ್ ಮೈಂಡ್ ಸೆಟ್ ನ
ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಇನ್ಕಲ್ಕೇಟ್ ಮಾಡುವಂತದ್ದು ಹಾಗೂ ಫುಡ್ ಸೈನ್ಸ್ ಬಗ್ಗೆ ಹೇಳ್ಕೊಡೋದು. ಫಸ್ಟ್ ಯಾವುದೇ ಪ್ರಾಡಕ್ಟ್ ನ ತಗೊಂಡ್ರು ಅದರ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನ ಓದಿ ತಗೊಳ್ಬೇಕು ಮತ್ತು ಶೆಲ್ಫ್ ಲೈಫ್ ಅಂದ್ರೆ ಏನು ಅಂತ ಹೇಳ್ಕೊಡ್ಬೇಕು. ರಿಯಲ್ ಸ್ಕಿಲ್ಸ್ ಅಲ್ಲಿ ಫಿನಾನ್ಷಿಯಲ್ ಲಿಟ್ರಸಿ, ಫಸ್ಟ್ ಏಡ್ ಅಟ್ ಎಮರ್ಜೆನ್ಸಿ, ಕಮ್ಯುನಿಕೇಶನ್ ಸ್ಕಿಲ್, ಲೀಡರ್ಶಿಪ್ ಅಂಡ್ ಟೀಮ್ ವರ್ಕ್, ಕ್ರಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ನೇಚರ್, ಸಿವಿಕ್ ಸೆನ್ಸ್ ಹಾಗೂ ಪ್ರೈವಸಿನ ರೆಸ್ಪೆಕ್ಟ್ ಮಾಡೋದು, ಇನೋವೇಟಿವ್ ಹಾಗೂ ಕ್ಯೂರಿಯಸ್ ಥಿಂಕಿಂಗ್, ಸಸ್ಟೈನಬಲ್ ಲಿವಿಂಗ್ ಹಾಗೂ ವೇಸ್ಟ್ ಮ್ಯಾನೇಜ್ಮೆಂಟ್, ಗ್ಲೋಬಲ್ ಅವೇರ್ನೆಸ್, ರಿಯಲ್ ಹಿಸ್ಟರಿ ಹಾಗೂ ಕಲ್ಚರಲ್ ಕಾಂಪಿಟೆನ್ಸ್. ಸಾವಿರಾರು ವರ್ಷದಿಂದ ನಮ್ಮ ಪೂರ್ವಜರು ಏನ್ ಮಾಡ್ಕೊಂಡು ಬಂದಿದ್ರು, ಪೂರ್ವಜರ ಬಗ್ಗೆ ಹಾಗೂ ಫ್ರೀಡಂ ಫೈಟರ್ಸ್ ಬಗ್ಗೆ ಹೇಳಿದ್ರೆ ನೇಷನ್ ಫಸ್ಟ್ ಅನ್ನೋದು ಬಂದೇ ಬರುತ್ತೆ. ಸೊ ನೇಷನ್ ಫಸ್ಟ್ ಅಂತ ಬಂದ್ಬಿಟ್ರೆ ನೋ ಕ್ರೈಮ್, ನೋ ಕರಪ್ಷನ್, ಓನ್ಲಿ ಡೆವಲಪ್ಮೆಂಟ್. ಅಥವಾ ನಾನು ಹೇಳಿರೋ ಟಾಪಿಕ್ಸ್ಗೆ ಮತ್ತೇನಾದ್ರೂ ಅಡಿಷನ್ಸ್ ಇದ್ರೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ನಮಸ್ಕಾರ.